ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ವಸ್ತ್ರ ವಿನ್ಯಾಸ್ ಫ್ಯಾಷನ್ ಕಡೆಯಿಂದ ನಿಮಗೆ ಹೊಸ ವಿಡಿಯೋನ ಹಾಕ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಕಾಲರ್ ನೆಕ್ ಯಾವ ರೀತಿ ಕಾಲರ್ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್, ಮೊದಲಿಗೆ ಈ ರೀತಿ ಕ್ಯಾನ್ವಾಸ್ ತೊಗೋಬೇಕಾಗತ್ತೆ. ಕ್ಯಾನ್ವಾಸ್ ತೊಗೊಂಡು ನೋಡಿ ಈ ರೀತಿ ನೆಕ್ ಎಲ್ಲ ಫುಲ್ ರೆಡಿ ಆಗಿರೋದನ್ನ ಯಾವ ರೀತಿ ಫೋಲ್ಡಿಂಗ್ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡಿ ಈ ಥರ ಇಟ್ಕೊಂಡು ನೋಡಿ ಫ್ರಂಟ್ ಭಾಗನ ರೈಟ್ ಸೈಡಿಗೆ ಬಂದಿದೆ. ನೋಡಿ ಫ್ರಂಟ್ ಭಾಗ ಇಟ್ಕೊಂಡು ನೋಡಿ ಇವಾಗ ಈ ರೀತಿ ಇಟ್ಕೊಳ್ಳಿ. ಕರೆಕ್ಟಾಗಿ ಲೆವೆಲ್ಲಾಗಿ ನೆಕ್ಕು ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಅದೇ ರೀತಿ ಅದು ಯಾವ ರೀತಿ ಶೇಪಲ್ಲಿರುತ್ತೆ ಅದೇ ಶೇಪಲ್ಲಿ ನೀವು ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ತುಂಬ ಈಸಿಯಾಗಿ ಕಟಿಂಗು ಬರುತ್ತೆ. ಮತ್ತು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಕ್ಲೀನಾಗಿ ನೆಕ್ಕು ಕೂರುತ್ತೆ. ಓಕೆ, ರೌಂಡ್ ಕಾಲರ್ ನೆಕ್ಕು ಗೊತ್ತಾಗತ್ತಲ್ವಾ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು. ಇದು ಕಾಲರ್ ಕಟಿಂಗನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕ್ಲೀನಾಗಿ ನೋಡ್ಕೊಳ್ಳಿ ಒಂದೊಂದಾಗಿಯೇ. ನೋಡಿ ಈ ರೀತಿ ನಾನು ಅದರಲ್ಲಿ ಏನು ಬಂದಿದೆಯೋ ಬ್ಲೌಸಲ್ಲಿ ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಈ ರೀತಿ ಮಾರ್ಕ್ ಮಾಡಿಕೊಂಡು 1 ಇಂಚ್ ಅಗಲ ತೊಗೋಬೇಕಾಗತ್ತೆ. ನೋಡಿ 1 ಇಂಚ್ ಅಗಲಕ್ಕೆ ನಾನು ಇವಾಗ ಸ್ಕೇಲಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಈಗ ಫ್ರಂಟ್ ಶೇಪ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟ್ರೈಟಾಗಿ ಬಂದು ಫ್ರಂಟ್ ಭಾಗದಲ್ಲಿ ಮಾತ್ರ ಸ್ವಲ್ಪ ಕಾಮನ್ ಆಗಿ ಶೇಪ್ ಬರುತ್ತೆ. ಓಕೆ, ಈ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಈಸಿ ಮತ್ತು ಕ್ಲಿಯರಾಗಿ ಕ್ಲೀನಾಗಿ ಕೂರುತ್ತೆ. ನೆಕ್ಕು ಯಾವುದೇ ರೀತಿ ಎದ್ದೇಳೋದಿಲ್ಲ, ನೆಕ್ಕು ಕ್ಲೀನಾಗಿ ಕೂರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಮಾಡಿದಾಗ ನೋಡಿ ನೀವು ಹಾಫ್ ಕಾಲರ್ ನೆಕ್ಕು ಮತ್ತು ಕುರ್ತಿ ಕಾಲರ್ ನೆಕ್ಕು ಅಂತ ಎಲ್ಲ ಕರೀತಾರೆ. ಒಂದೊಂದು ಸೈಡಲ್ಲಿ ಒಂದೊಂದು ರೀತಿ ಕರೀತಾರೆ. ನಾವು ಇದಕ್ಕೆ ರೌಂಡ್ ಕಾಲರ್ ಅಂತೀವಿ. ಇದು ಬಂದುಬಿಟ್ಟು ಯೂನಿಫಾರ್ಮ್ ಡ್ರೆಸ್ಸಿಗೆ ಮತ್ತು ಫುಲ್ ನೆಕ್ ಬರುತ್ತೆ. ಓಕೆ, ಈ ಥರ ಮಾಡ್ಕೊಳೋದ್ರಿಂದ ನಿಮಗೆ ತುಂಬ ಈಸಿ ಮತ್ತು ಕ್ಲಿಯರಿಟಿ ಆಗಿರುತ್ತೆ. ನೋಡಿ ಈ ರೀತಿ ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಓಕೆ, ಇದೇ ರೀತಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೋಡಿ ಈ ರೀತಿ ಕ್ಲಾತ್ ತೊಗೋಬೇಕಾಗತ್ತೆ. ನೋಡಿ ಈ ರೀತಿ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ನೀವೇನು ಕ್ಲಾತನ್ನು ಇದು ಮಾಡ್ಕೊಂಡಿರ್ತೀರೋ ಸ್ಟಿಚ್ ಮಾಡಿರ್ತೀರೋ ಅದನ್ನು. ಇದು ನೋಡಿ ಇದು ಗೌರ್ಮೆಂಟ್ ಸ್ಕೂಲ್ ಯೂನಿಫಾರಮ್ಮು ಕ್ಲಾತ್ ಆಗಿರೋದ್ರಿಂದ ಯೂನಿಫಾರಮ್ ಕ್ಲಾತು ಚೂಡಿದಾರು ಟಾಪ್ಸಿಗೆ ನಾನು ನೆಕ್ಕನ್ನು ರೆಡಿ ಮಾಡ್ತಾ ಇರೋದು. ಓಕೆ, ಈ ರೀತಿ ಕೆಳಭಾಗದಲ್ಲಿ ಅರ್ಧ ಇಂಚು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಫ್ಯೂಸಿಂಗ್ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ನಾನು ಫ್ಯೂಸಿಂಗ್ ಮಾಡ್ತಾಯಿಲ್ಲ, ಈಸಿಯಾಗಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಹಾಗೆ ಡೈರೆಕ್ಟಾಗಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಇವಾಗ ಫುಲ್ ಕೆಳಭಾಗದಲ್ಲಿ ಪೂರ್ತಿ ನಾನು ಅರ್ಧ ಇಂಚು ಫೋಲ್ಡಿಂಗ್ ಮಾಡಿದ್ದೀನಿ. ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಸೇಫಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಈ ರೀತಿ ಕ್ಲೀನಾಗಿ ಕೆಳಭಾಗದಲ್ಲಿ ಅರ್ಧ ಇಂಚು ಬೇಕು, ಮೇಲ್ಭಾಗದಲ್ಲೂ ಅರ್ಧ ಇಂಚು ಫೋಲ್ಡಿಂಗ್ ಆಗಿರುತ್ತೆ. ಓಕೆ, ಗೊತ್ತಾಗತ್ತಲ್ವ ಯಾವ ರೀತಿ ಶೇಪ್ ಮಾಡ್ಕೋಬೇಕು ಅನ್ನೋದು. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಬಟ್ಟೆನ ಮತ್ತು ಕೆಳಭಾಗಕ್ಕೆ ಮತ್ತೊಂದು ಪೀಸನ್ನು ಇಟ್ಟು ಇವಾಗ ನೀವು ಇದನ್ನು ಈ ರೀತಿ ಸ್ಟಿಚ್ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಸ್ಟಿಚ್ ಹಾಕ್ಕೊಂಡು ಉಲ್ಟಾ ಪಲ್ಟಾಯಿಸ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಅರ್ಧ ಇಂಚಿದೆ, ಇದು ಮೇಲ್ಭಾಗಕ್ಕೆ ಬರುತ್ತೆ, ಕತ್ತಿನ ಲೆವೆಲ್ಲಿಗೆ ಬರುತ್ತೆ. ಓಕೆ, ಇದನ್ನು ಈ ರೀತಿ ಕತ್ಪಟ್ಟಿ ಮತ್ತು ಕಾಲರ್ ನೆಕ್ ರೌಂಡ್ ಕಾಲರ್ ಅಂತ ಕರಿತೀವಿ. ಓಕೆ, ಇದನ್ನು ಈ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನ, ಕಟಿಂಗು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್, ನೋಡ್ಕೊಳ್ಳಿ ಕ್ಲೀನಾಗಿ. ನೋಡಿ ಈ ರೀತಿ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡೋದ್ರಿಂದ ನಿಮಗೆ ತುಂಬ ಕ್ಲಿಯರಾಗಿ ನೋಡಿ ಈ ರೀತಿ ಕಾರ್ನರ್ ಬಂದಾಗ ಕಾರ್ನರಲ್ಲಿ ಸ್ವಲ್ಪ ರಫ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಅರ್ಧ ಇಂಚು ಕ್ಲಾತ್ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಓಕೆ, ನೋಡಿ ಇವಾಗ ನೀವು ಇದನ್ನು ಉಲ್ಟಾ ಪಲ್ಟಾಯಿಸ್ಕೋಬೇಕಾಗತ್ತೆ. ನೋಡಿ ಅಲ್ಲಲ್ಲಿ ಟಕ್ ಮಾಡ್ಕೊಳ್ಳಿ. ಟಕ್ ಮಾಡ್ಕೊಳೋದ್ರಿಂದ ಕ್ಲೀನಾಗಿ ನೆಕ್ಕು ಟರ್ನ್ ಆಗುತ್ತೆ. ಓಕೆ, ನೋಡಿ ಈ ರೀತಿ ನಾನು ಇವಾಗ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಗೊತ್ತಾಗತ್ತಲ್ವಾ, ನೋಡ್ಕೊಳ್ಳಿ ಒಂದೊಂದಾಗಿಯೇ ಕ್ಲೀನಾಗಿ ನಾನು ಯಾವ ರೀತಿ ಮಾಡ್ಕೊಟ್ಟಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ನೋಡಿ ನಾನು ಇವಾಗ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ರೆಡಿಯಾಗಿದೆ ನೋಡಿ ಈ ರೀತಿ. ಇದನ್ನು ಇವಾಗ ಮತ್ತೆ ಕೆಳಭಾಗದಲ್ಲಿ ಮತ್ತೊಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇದು ಮಾಡಿಕೊಂಡು ತುದಿ ಭಾಗದಲ್ಲಿ 1/2 ಇಂಚಿಗೆ ಒಂದು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ಸ್ಟಿಚ್ ಹಾಕ್ಕೊಳೋದ್ರಿಂದ ನಿಮಗೆ ಕ್ಲಿಯರಾಗಿ ಮತ್ತು ಸ್ಟಿಪ್ಪಾಗಿ ಕೂರುತ್ತೆ. ಓಕೆ, ನೀವು ವಾಶ್ ಮಾಡಿದಾಗ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ. ಹಾಗಾಗಿ ಕ್ಯಾನ್ವಾಸ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ತುಂಬ ಈಸಿ ಮತ್ತು ಕ್ಲಿಯರಾಗಿ ಕೂರುತ್ತೆ. ಓಕೆ ಫ್ರೆಂಡ್, ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಾಲರ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಟಿಪ್ಸ್ ಇರುತ್ತೆ, ನೋಡ್ಕೊಳ್ಳಿ ಕ್ಲೀನಾಗಿ. ಎಲ್ಲ ತಿಳ್ಕೊಂಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇವಾಗ ಪಾಯಿಂಟ್ ಟು ಪಾಯಿಂಟ್ ಟರ್ನು ಮಾಡಿ ಅಲ್ಲಿ ರಫ್ ಮಾಡಬೇಕಾಗತ್ತೆ ಸ್ವಲ್ಪ. ನೋಡಿ ಇವಾಗ ಕ್ಲೀನಾಗಿ ರೆಡಿಯಾಗಿದೆ ನೋಡಿ. ಓಕೆ, ಈಗ ನೋಡಿ ಮತ್ತೆ ಅರ್ಧ ಇಂಚ್ ಬಟ್ಟೆ ಬಿಟ್ಟು ಇದು ಮಾಡಬೇಕು. ಅದನ್ನು ಅಟ್ಯಾಚ್ ಮಾಡೋಕ್ಕೋಸ್ಕರ ಬೇಕಾಗಿರುತ್ತೆ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಒಂದು 1/4 ಇಂಚ್ಗಿಂತ ಜಾಸ್ತಿ, ಅರ್ಧ ಇಂಚ್ಗಿಂತ ಸ್ವಲ್ಪ ಕಮ್ಮಿ ಬಟ್ಟೆನ ಬಿಟ್ಟಿರ್ತೀನಿ ಎಕ್ಸ್ಟ್ರಾ. ನೋಡಿ ಗೊತ್ತಾಗತ್ತಲ್ವ, ಎಕ್ಸ್ಟ್ರಾ ಭಾಗ ಬಟ್ಟೆ ಬಿಟ್ಟಿದ್ದೀನಿ. ನೋಡಿ ಇವಾಗ
ಕ್ಲೀನಾಗಿ ಸೆಂಟ್ರ್ ಭಾಗ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಕ್ಲಿಯರಾಗಿ ನಾನಿವಾಗ ರೌಂಡ್ ಕಾಲರು ಕಟಿಂಗು ಮತ್ತು ಸ್ಟಿಚಿಂಗು ರೆಡಿಯಾಗಿದೆ. ಇದನ್ನು ಇವಾಗ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಬಾಡಿಗೆ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್, ನೋಡಿ ಎಲ್ಲ ರೀತಿಯ ಕಟಿಂಗ್ಸ್ಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಓಕೆ ಬಾಯ್ ಫ್ರೆಂಡ್.